ಏಯ್ ಸುಮ್ಮನೆ ಕುತ್ಕೊಡು ತಾನ ಯಾರು ಡಿ ಕೆ ಶಿವಕುಮಾರ್ ಏಯ್ ಸುಮ್ಕೊಡ್ರು ನಿಂದೆಲ್ಲ ಫೈಲ್ ಇದೆ ನನ್ನ ಕಡೆ ಅಂತ ಹೇಳ್ತಾನ ಯಾರಿಗೆ ನಮ್ಮ ಮಹಾನ್ ನಾಯಕರುಗಳಿಗೆ ಏಯ್ ಸುಮ್ಮನೆ ಕುತ್ಕೊಡು ತಾನ ಯಾರು ಡಿ ಕೆ ಶಿವಕುಮಾರ್ ಏಯ್ ಸುಮ್ಕೊಡ್ರು ನಿಂದೆಲ್ಲ ಫೈಲ್ ಇದೆ ನನ್ನ ಕಡೆ ಅಂತ ಹೇಳ್ತಾನ ಯಾರಿಗೆ ನಮ್ಮ ಮಹಾನ್ ನಾಯಕರುಗಳಿಗೆ ಏಯ್ ಸುಮ್ಮನೆ ಕುತ್ಕೊಡು ತಾನ ಯಾರು ಡಿ ಕೆ ಶಿವಕುಮಾರ್ ಏಯ್ ಸುಮ್ಕೊಡ್ರು ನಿಂದೆಲ್ಲ ಫೈಲ್ ಇದೆ ನನ್ನ ಕಡೆ ಅಂತ ಹೇಳ್ತಾನ ಯಾರಿಗೆ ನಮ್ಮ ಮಹಾನ್ ನಾಯಕರುಗಳಿಗೆ ನಾ ಮರದಿಸೋದೆ ನಂದೇನು ತಯಾರಿಲ್ಲ ಏನೂ ಇಲ್ಲ. ಪೊಲೀಸ್ ಇಲಾಖೆಗೂ ಅಷ್ಟು ಎಷ್ಟು ಇವ್ರಿಗೇನು ಸೇರ್ತಾರ ಮಂಡ್ಯದಾಗ ಒಂದು 400-500 ಮಂದಿ ಸೇರ್ಬೋದು ಅಂತ ಅವ್ರ ರಿಪೋರ್ಟ್. ನಾವು ಹೋದಾಗ 20,000 ಜನ ಸೇರಿದ್ ನೋಡಿ ನಮ್ಮ ಪೊಲೀಸ್ ಇಲಾಖೆಗಳು ಗಾಬರಿ ಆಗುತ್ತೆ. ಕಾರಣ ಏನೆಲ್ಲ ಬಂಧುಗಳು ಇವತ್ತು ಜನರಿಗೆ ಹೇಳ್ಬೇಕಾಗೈತಿ ಅಭಿವೃದ್ಧಿ ಆಗ್ಬೇಕು, ನೀರಾವರಿ ಆಗ್ಬೇಕು, ನಮ್ಮ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ಬೇಕು. 2 ಲಕ್ಷ ಹುದ್ದೆ ಇಟ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ಪೊಲೀಸ್ ಇಲಾಖೆ ಎಷ್ಟೋ ವಯೋಮಿತಿನ ಸಡಲಿಸ್ರಿ ಅಂತ ಹೇಳಿ ಎಷ್ಟು ಸಲ ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ, ಬೆಳಗಾವದಲ್ಲಿ ಮಾತಾಡಿದೆ, ಬೆಂಗಳೂರು ವಿಧಾನಸಭೆಯಲ್ಲಿ ಮಾತಾಡಿದೆ. ಇವತ್ತು 1 ಲಕ್ಷ ಕುಟುಂಬಕ್ಕೆ ಉಪಕಾರ ಮಾಡಬೇಕು. ಎಲ್ಲ ಗ್ಯಾರಂಟಿಗಳು ಬಹಳ ದಿವಸದಲ್ಲ. ಇವು ನಮ್ಮ ಮಕ್ಕಳಿಗೆ ಉದ್ಯೋಗ ನೌಕರಿ ಬರಬೇಕು, ನೀರಾವರಿ ಆಗಿಬಿಡ್ತಂದ್ರೆ ಸ್ವಾವಲಂಬಿ ಜೀವನವನ್ನ ಮಾಡುವಂತ ಒಂದು ಸರ್ಕಾರ ಬೇಕಾಗಿದೆ. ಇವತ್ತ ಭ್ರಷ್ಟ ಸರ್ಕಾರಗಳು ಎಲ್ಲ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್, ರಾತ್ರಿ ಎಲ್ಲ ಅವ್ರ ಮನೆಯಾಗ ಇರ್ತಾರೆ, ಇವ್ರ ಮನೆಯಾಗ ಅವ್ರು ಇರ್ತಾರೆ. ಮುಂಜಾನೆ ಇದ್ರೆ ವಿಧಾನಸಭೆದಾಗ ಜೋರಿಗೆ ಮಾತಾಡೋ ಬಾಯಿ ಇಲ್ಲ. ಏಯ್ ಸುಮ್ಮನೆ ಕುತ್ಕೊಡು ತಾನ ಯಾರು ಡಿ ಕೆ ಶಿವಕುಮಾರ್ ಏಯ್ ಸುಮ್ಕೊಡ್ರು ನಿಂದೆಲ್ಲ ಫೈಲ್ ಇದೆ ನನ್ನ ಕಡೆ ಅಂತ ಹೇಳ್ತಾನ ಯಾರಿಗೆ ನಮ್ಮ ಮಹಾನ್ ನಾಯಕರುಗಳಿಗೆ. ನನಗೂ ಒಮ್ಮೆ ಅಂದ, ಯತ್ನ ನೀ ನಮ್ಮ ಪಕ್ಷದಾಗಿದ್ರೆ 3 ಮಿನಿಟ್ ಹೊರಗೆ ಹಾಕ್ತಿದ್ದ. ಡಿ ಕೆ ಶಿವಕುಮಾರ ನಿನ್ನಂತ 4 ಪಾರ್ಟಿಗೆ ಯಾವ ಮಗ ಬರ್ತಾನೆ ಅವತ್ತು ಹಿಡಿದು ನನ್ನ ಕಡೆ ನೋಡುದು ಇಲ್ಲ ಸಹಿತವ.